ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸಿಕ್ಸ್ ಕ್ಲಾಸ್ ಫಸ್ಟ್ ಚಾಪ್ಟರ್ ಇದರಲ್ಲಿ 1.3 ಮತ್ತು 1.4ದು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಸೇಮ್ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಫುಡ್, ವೇರ್ ಡಸ್ ಇಟ್ ಕಮ್ ಫ್ರಮ್? ಆಹಾರ ನಮಗೆ ಎಲ್ಲಿಂದ ಬರುತ್ತೆ ಅಥವಾ ಎಲ್ಲಿಂದ ದೊರಕುತ್ತೆ. ಇಲ್ಲಿ 1.3 ಯೂನಿಟ್ ಪ್ಲಾಂಟ್ ಪಾರ್ಟ್ಸ್ ಆ್ಯಂಡ್ ಅನಿಮಲ್ ಪ್ರಾಡಕ್ಟ್ಸ್ ಆ್ಯಸ್ ಫುಡ್. ಸಸ್ಯದ ಭಾಗಗಳು ಮತ್ತು ಪ್ರಾಣಿಯ ಉತ್ಪನ್ನಗಳು ಆಹಾರವಾಗಿ ಹೇಗೆ ಉಪಯೋಗ ಆಗುತ್ತೆ. ಪ್ಲಾಂಟ್ ಪಾರ್ಟ್ಸ್ ಆ್ಯಸ್ ಫುಡ್, ಅದೇ ಥರ ಸಸ್ಯದ ಭಾಗಗಳು ಆಹಾರವಾಗಿ ಹೇಗೆ ಉಪಯೋಗಕ್ಕೆ ಬರುತ್ತೆ. ಇದು 1.3 ಮತ್ತು 1.4ದು ಯೂನಿಟ್. ಸೀದಾ ನಾನು ಇದರಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸನ್ನು ತೆಗೆದಿದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಮಾಡಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಆಧಾರವಾಗಿ ಇಟ್ಕೊಂಡೆ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಮಾಡಿರೋದು. ಸೊ ಆ ವಿಡಿಯೋನ, ಲಾಸ್ಟ್ ವಿಡಿಯೋನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ವಿಡಿಯೋನ ದಲ್ಲಿರುವಂಥ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು ಈಸಿಯಾಗಿ. ಅದೇ ಥರ ಕ್ವಶನ್ಸನ್ನು ತೆಗೆದಿದ್ದೀನಿ. ಓಕೆನಾ? ದೆನ್ ಕಮ್ಮಿಂಗ್ ಟು ದ ಪಾಯಿಂಟ್, ಫಿಲ್ ಇನ್ ದ ಬ್ಲಾಂಕ್ಸ್. ಫಸ್ಟ್ ಬಿಟ್ಟ ಸ್ಥಳ ತುಂಬಿರಿ. ಇದರಲ್ಲಿ ಫಸ್ಟ್ ಕ್ವಶನ್, ಡ್ಯಾಶ್ is an example for edible or eatable part of 2 or more plants part. ಇಲ್ಲಿ ಯಾವುದು 2 ಅಥವಾ 2ಕ್ಕಿಂತ ಹೆಚ್ಚು ಸಸ್ಯದ ಉತ್ಪನ್ನಗಳಿಗೆ ಉದಾಹರಣೆ ಅಂತ ಬರೀಬೇಕು. ಓಕೆನಾ? ಇದನ್ನು ಏನಂತ ಕರಿತೀವಿ. ಸೆಕೆಂಡ್ ಒನ್, ಬೀನ್ಸ್ ಆರ್ ಎ ಡ್ಯಾಶ್ ಪಾರ್ಟ್ ಆಫ್ ದ ಪ್ಲಾಂಟ್. ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸಸ್ಯ ಅಂತ ಬಂದರೆ, ಆಹಾರವಾಗಿ ನಾವು ಸಸ್ಯದಿಂದ ತೆಗೆದುಕೊಂಡ್ರೆ ಅದರಲ್ಲಿ ಸಸ್ಯದ ಎಲ್ಲ ಭಾಗಗಳನ್ನು ನಾವು ಆಹಾರವಾಗಿ ತೆಗೆದುಕೊಳ್ಬೋದು. ಅದರಲ್ಲೂ ಕೆಲವೊಂದು ಆಹಾರದ ಭಾಗಗಳು ಸಸ್ಯದಲ್ಲಿ ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ. ಎರಡೂ ಥರನೂ ಇದೆ. ಸಸ್ಯದಲ್ಲಿ ಹೂವಿನ ಭಾಗವನ್ನು ಆಹಾರವಾಗಿ ತೆಗೆದು ತಿಂತೀವಿ, ಕಾಂಡದ ಭಾಗವನ್ನು ಆಹಾರವಾಗಿ ತಿಂತೀವಿ, ಬೀಜದ ಭಾಗವನ್ನು ಆಹಾರವಾಗಿ ತಿಂತೀವಿ, ಅದೇ ಥರ ಬೇರಿನ ಭಾಗವನ್ನು ಆಹಾರವಾಗಿ ತಿಂತೀವಿ ಅಂತ. ಇಲ್ಲಿ ಬೀನ್ಸ್ ಅನ್ನೋದು ಸಸ್ಯದ ಯಾವ ಆಹಾರದ ಭಾಗ ಅಂತ ಬರೀಬೇಕು. ಓಕೆನಾ? ಸಿ ದ ಥರ್ಡ್ ಕ್ವಶನ್, ಇನ್ ಚಿಲ್ಲಿ ಪ್ಲಾಂಟ್, ಚಿಲ್ಲಿ ಈಸ್ ಡ್ಯಾಶ್ ಪಾರ್ಟ್ ಆಫ್ ದ ಪ್ಲಾಂಟ್. ಅದೇ ರೀತಿಯಲ್ಲಿ ಮೆಣಸಿನಕಾಯಿ, ಮೆಣಸು, ಚಿಲ್ಲಿ, ಇದು ಸಸ್ಯದ ಯಾವ ಆಹಾರದ ಭಾಗ ಅಂತ ಬರೀಬೇಕು. ಇನ್ ಮಸ್ಟರ್ಡ್ ಪ್ಲಾಂಟ್, ಮಸ್ಟರ್ಡ್ ಈಸ್ ಡ್ಯಾಶ್ ಪಾರ್ಟ್ ಆಫ್ ದ ಪ್ಲಾಂಟ್. ಅದೇ ಥರ ಮಸ್ಟರ್ಡ್, ಸಾಸಿವೆ ಅನ್ನೋದು ಸಸ್ಯದ ಯಾವ ಆಹಾರದ ಭಾಗ. ಕ್ಯಾಬೇಜ್ ಈಸ್ ಪ್ಲಾಂಟ್ ಪಾರ್ಟ್ ಆಫ್ ಡ್ಯಾಶ್. ಕ್ಯಾಬೇಜ್ ಅನ್ನೋದು ಎಲೆಕೋಸು. ಕ್ಯಾಬೇಜ್ ಅಂದರೆ ಈ ಎಲೆಕೋಸು ಅನ್ನೋದು ಸಸ್ಯದ ಯಾವ ಆಹಾರದ ಭಾಗ ಅಂತ ಬರೀಬೇಕು. ದೆನ್ ಎಕ್ಸಾಂಪಲ್ ಫಾರ್ ಫ್ಲವರ್ ಪ್ಲಾಂಟ್ ಆಫ್ ಎ ಪ್ಲಾಂಟ್ ದಟ್ ಕೆನ್ ಬಿ ಎಡಿಬಲ್ ಈಸ್ ಡ್ಯಾಶ್. ಇಲ್ಲಿ ಫ್ಲವರ್ ಪಾರ್ಟ್ ಆಫ್ ದ ಪ್ಲಾಂಟ್, ಸಸ್ಯದ ಹೂವಿನ ಭಾಗದಲ್ಲಿ ಯಾವುದು ಎಡಿಬಲ್ ಪಾರ್ಟ್ ಅಂದರೆ ತಿನ್ನುವಂತಹ ಭಾಗ ಯಾವುದು, ಅದಕ್ಕೆ ಉದಾಹರಣೆ ಕೊಡಿ. ಅಂದರೆ ಸಸ್ಯದಲ್ಲಿ ಹೂವುಗಳಲ್ಲಿ ಕೆಲವೊಂದು ಹೂವಿನ ಭಾಗವನ್ನು ನಾವು ತಿಂತೀವಿ. ಆ ಹೂವಿನ ಭಾಗಗಳು ತಿನ್ನುವಂತಹ ಆಹಾರ ಪದಾರ್ಥಗಳು ಯಾವುದು ಅಂತ ಇಲ್ಲಿ ಎಕ್ಸಾಂಪಲ್ ಕೊಡಬೇಕು. ಯಾವ್ದಾರ 1 ಅಥವಾ 2 ಕೊಡ್ಬೋದು ನೀವು. ಓಕೆನಾ? ಅದೇ ಥರ ಎಕ್ಸಾಂಪಲ್ ಫಾರ್ ಸ್ಟೆಮ್ ಈಸ್ ಯೂಸ್ಡ್ ಆಸ್ ಎಡಿಬಲ್ ಪಾರ್ಟ್ ಆಫ್ ಎ ಪ್ಲಾಂಟ್. ಅದೇ ರೀತಿಯಲ್ಲಿ ಸಸ್ಯದಲ್ಲಿ ಕಾಂಡದ ಭಾಗವನ್ನು ಆಹಾರವಾಗಿ ನಾವು ತೆಗೆದುಕೊಳ್ತೀವಿ. ಆ ಕಾಂಡದ ಆಹಾರವಾಗಿ ತಿನ್ನುವಂತಹ ಆಹಾರದ ಭಾಗ ಯಾವುದು ಅನ್ನೋದಕ್ಕೆ ಉದಾಹರಣೆಯನ್ನು ಕೊಡಬೇಕು. ನೆಕ್ಸ್ಟ್, ಆನಿಯನ್ ಆ್ಯಂಡ್ ಗಾರ್ಲಿಕ್ ಆರ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಪಾರ್ಟ್ ಆಫ್ ದ ಪ್ಲಾಂಟ್. ಇಲ್ಲಿ ನೋಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆರಡು ಸಸ್ಯದ ಯಾವ ಆಹಾರದ ಭಾಗ, ಕಾಂಡದ್ದು, ಬೇರಿದ್ದು, ಹೂವಿಂದು ಯಾವ ಆಹಾರದ ಭಾಗ ಅಂತ ಬರೀಬೇಕಾಗುತ್ತೆ. ಈ ರೀತಿ ನಾನು ಟ್ವಿಸ್ಟೆಡ್ ಮಾಡಿ ತಿರುಗಿಸಿ ಮುರುಗಿಸಿ ಕ್ವಶನ್ ಕೇಳ್ತಾರೆ ಎಕ್ಸಾಮಲ್ಲಿ. ಅದಕ್ಕೋಸ್ಕರ ನಾನು ಇಷ್ಟೊಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ. ನೀವು ಆದಷ್ಟು ಕ್ವಶನ್ಸನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿ. ಓಕೆನಾ? ಇದಿಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪಲ್ಲಿ ತೆಗೆದಿರುವಂಥ ಕ್ವಶನ್ನು. ನೆಕ್ಸ್ಟ್ ನೋಡಿ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ನು, ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಅಂತ ಕರಿತೀವಿ. ಈ ರೀತಿಯಲ್ಲೂ ಕ್ವಶನ್ ಕೇಳ್ತಾರೆ ಎಕ್ಸಾಮಲ್ಲಿ. ಸಿ ದ ಫಸ್ಟ್ ಕ್ವಶನ್, ಎ ಸ್ಮಾಲ್ ವೈಟ್ ಸ್ಟ್ರೆಚರ್
may have grown out of the seeds are called dash. ಅಂದರೆ ಬೀಜದ ಮೇಲೆ ಒಂದು ಸಣ್ಣ ಗಾತ್ರದ ಬಿಳಿ ಬಣ್ಣದ ಆಕಾರ ಹೊರ ಬರುತ್ತೆ, ಅದನ್ನು ನಾವೇನಂತ ಕರಿತೀವಿ? ರೂಟ್ಸ್ ಅಂತನ, ಸೀಡ್ಸ್ ಅಂತನ, ಸ್ಪ್ರೌಟ್ಸ್ ಅಂತನ, ಅಥವಾ ಸ್ಟೆಮ್ ಅಂತನ, ಬೇರ, ಬೀಜನ, ಮೊಳಕೆನ ಅಥವಾ ಕಾಂಡನ ಅಂತ ಬರೀಬೇಕು. See the second question. Bees are collecting the sweet juices from dash part of the plant. ಈ ಜೇನು ಹುಳಗಳು ಸಸ್ಯದ ಯಾವ ಭಾಗದಿಂದ ಈ ಸಿಹಿಯಾದ ಹನಿಯನ್ನು ತಗೊಂಬರುತ್ತೆ? ಸಸ್ಯದ ಯಾವ ಭಾಗದಿಂದ ಈ ಜೇನು ಹುಳಗಳು ಈ ಸಿಹಿಯಾದ ಜ್ಯೂಸ್, ಸ್ವೀಟ್ ಜ್ಯೂಸಸ್ಸನ್ನು ತಗೊಂಬರುತ್ತೆ ಅಂತ ಬರಿಬೇಕು. ಓಕೆನಾ? See the third question. Rice is a dash part of the plant. ಅಕ್ಕಿ, ರೈಸ್ ಅನ್ನೋದು ಸಸ್ಯದ ಯಾವ ಆಹಾರದ ಭಾಗ? ಫ್ಲವರ್, ಹೂವಿನ ಭಾಗನ, ಸೀಡ್, ಬೀಜದ ಭಾಗನ, ಫ್ರೂಟ್, ಹಣ್ಣಿನ ಭಾಗನ, ಸ್ಟೆಮ್, ಕಾಂಡದ ಭಾಗನ ಅಂತ ಬರೀಬೇಕು. See the fourth question. Example for root crops are dash. ಅಂದರೆ ಬೇರಿನ ಆಹಾರದ ಭಾಗಕ್ಕೆ ಉದಾಹರಣೆ ಕೊಡಿ. ಬೇರಿನ ಆಹಾರದ ಭಾಗ ಯಾವುದು? ಬನಾನಾ ಆ್ಯಂಡ್ ಕುಕುಂಬರ್, ಬಾಳೆಹಣ್ಣು ಮತ್ತು ಸೌತೆಕಾಯಿ. ಟೊಮ್ಯಾಟೊ ಆ್ಯಂಡ್ ಪೊಟ್ಯಾಟೊ, ಟೊಮ್ಯಾಟೊ ಹಣ್ಣು ಮತ್ತು ಪೊಟ್ಯಾಟೊ, ಆಲೂಗಡ್ಡೆ. ಕ್ಯಾರೆಟ್ ಆ್ಯಂಡ್ ಬೀನ್ಸ್, ಕ್ಯಾರೆಟು ಮತ್ತು ಬೀನ್ಸ್. ಜಿಂಜರ್ ಆ್ಯಂಡ್ ರ್ಯಾಡಿಶ್, ಶುಂಠಿ ಮತ್ತು ಮೂಲಂಗಿ. ಈ ನಾಲ್ಕರಲ್ಲಿ ಯಾವುದು ಬೇರಿನ ಭಾಗಕ್ಕೆ ಉದಾಹರಣೆ ಅಂತ ಕೊಡಬೇಕು. See the fifth question. Example for edible part on 2 or more plant parts are dash. ಆಹಾರದಲ್ಲಿ, ಸಸ್ಯದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಒಂದೇ ಆಹಾರವನ್ನು ನಾವು ಬಳಸ್ಕೋಬೋದು. ಆ ರೀತಿಯ ಆಹಾರದ ಭಾಗ ಯಾವುದು? ಬನಾನಾನ ಅಂದರೆ ಬಾಳೆ ಗಿಡ, ಕೊರಿಯಾಂಡರ ಅಂದರೆ ಕೊತ್ತಂಬರಿನ, ಕ್ಯಾಬೇಜ್ ಅಂದರೆ ಎಲೆಕೋಸನ, ಆರ್ ಬೋತ್ ಎ ಆ್ಯಂಡ್ ಸಿ, ಎ ಮತ್ತು ಸಿ, ಬನಾನಾ ಮತ್ತು ಕೊರಿಯಾಂಡರ್ ಎರಡೂನ ಅಂತ ಬರಿಬೇಕಾಗುತ್ತೆ. ಇದಿಷ್ಟು ನಾನು ಈ 1.3 ಮತ್ತು 1.4 ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಬಹುವಾಕ್ಯ ಪ್ರಶ್ನೆಗಳು, ಬಿಟಸ್ಥಳ ಮತ್ತು ಬಹುವಾಕ್ಯ ಪ್ರಶ್ನೆಗಳ ರೀತಿಯಲ್ಲಿ ತೆಗೆದಿರುವಂತಹ ಕ್ವಶನ್ಸು. ಇದಕ್ಕೆ ಆನ್ಸರ್ ಮಾಡಿ ನೀವೇ ಲಾಸ್ಟ್ ವಿಡಿಯೋ ನೋಡಿ, ಅದರಲ್ಲಿ ಅರ್ಥ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಈ ಕ್ವಶನ್ಗೆ ಆನ್ಸರ್ಸ್ ಮಾಡಿ. ಓಕೆನಾ? ಇದು ನಾನು ಲಾಸ್ಟ್ ಕ್ಲಾಸಲ್ಲಿ 6th ಕ್ಲಾಸ್ ಫಸ್ಟ್ ಚಾಪ್ಟರ್ದು ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQ ಕ್ವಶನ್ಸ್ ಮಾಡಿದ್ದೀನಲ್ಲ, 1.1 ಮತ್ತು 1.2ದು, ಅದ್ರದ್ದು ಕೀ ಆನ್ಸರ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ? ಈಗ ನೋಡೋಣ ಲಾಸ್ಟ್ 1.1 ಮತ್ತು 1.2ದು ಕೀ ಆನ್ಸರ್ಸು. ಇಲ್ಲಿ ನೋಡಿ, ಅದ್ರಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಿದ್ದೆ. ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಫಸ್ಟ್ ಕ್ವಶನ್ಗೆ ಆನ್ಸರು ಆಟ, ವಾಟರ್ ಆ್ಯಂಡ್ ಸಾಲ್ಟ್. ದೆನ್ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಥರ್ಡ್ ಕ್ವಶನ್ಗೆ ಆನ್ಸರ್ ಕೌ, ಕ್ಯಾಮಲ್ ಆ್ಯಂಡ್ ಬಫೆಲೋ. ಫೋರ್ತ್ ಕ್ವಶನ್ಗೆ ಆನ್ಸರ್ ಪ್ಲಾಂಟ್. ಫಿಫ್ತ್ ಕ್ವಶನ್ಗೆ ಆನ್ಸರ್ ಎನಿಮಲ್ಸ್. ಸಿಕ್ಸ್ತ್ ಕ್ವಶನ್ಗೆ ಆನ್ಸರ್ ಅಗೇನ್ ಪ್ಲಾಂಟ್. ಸೆವೆಂತ್ ಕ್ವಶನ್ಗೆ ಆನ್ಸರ್ ಮಿಲ್ಕ್. ದೆನ್ ಏಯ್ತ್ ಕ್ವಶನ್ಗೆ ಫುಡ್. ಇದಿಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಆನ್ಸರ್. ಅದೇ ಥರ ಬಹುವಾಕ್ಯ ಪ್ರಶ್ನೆಯನ್ನು ಮಾಡಿದ್ದೀನಿ, ಅದಕ್ಕೆ ಕೀ ಆನ್ಸರ್ಸ್ ಇಲ್ಲಿದೆ ನೋಡಿ. ಫಸ್ಟ್ ಕ್ವಶನ್ಗೆ ಬಿ ಆನ್ಸರ್ ಫುಡ್. ಸೆಕೆಂಡ್ ಕ್ವಶನ್ಗೆ ಡಿ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಥರ್ಡ್ ಕ್ವಶನ್ಗೆ ಸಿ ಪ್ಲಾಂಟ್ ಸೋರ್ಸಸ್. ಫೋರ್ತ್ ಕ್ವಶನ್ಗೆ ಎ ಮಿಲ್ಕ್, ಮೀಟ್, ಎಗ್ಸ್. ಫಿಫ್ತ್ ಕ್ವಶನ್ಗೆ ಡಿ ಮಿಲ್ಕ್, ವಾಟರ್ ಆ್ಯಂಡ್ ಶುಗರ್. ಸಿಕ್ಸ್ತ್ ಕ್ವಶನ್ಗೆ ಸಿಕ್ಸ್ತ್ ಕ್ವಶನ್ಗೆ ಸಿ ರೈಸ್, ಉರದ್ ದಾಲ್, ಸಾಲ್ಟ್ ಆ್ಯಂಡ್ ವಾಟರ್. ಇದಿಷ್ಟು 1.1 ಮತ್ತು 1.2ದು ಕೀ ಆನ್ಸರ್ಸು. ಆದಷ್ಟು ಕ್ವಶನ್ ಆನ್ಸರ್ಸನ್ನು ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ MCQ ಕ್ವಶನ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕನ್ನಡದಲ್ಲಿ. ಆ್ಯಂಡ್ ದೆನ್ ನಿಮಗೆ ಅದಕ್ಕೆ ಕೀ ಆನ್ಸರ್ಸು ಸಹ ಕೊಡ್ತಾಯಿದ್ದೀನಿ. ನಾನು ಕೀ ಆನ್ಸರ್ ಕೊಡ್ತೀನಿ ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಹೇಗಿದ್ರು ನೆಕ್ಸ್ಟ್ ಕ್ಲಾಸಲ್ಲಿ ಕೀ ಆನ್ಸರ್ ಕೊಡ್ತಾರೆ ಅಂತ. ಆದಷ್ಟು ನಾನು ಫಸ್ಟ್ ವಿಡಿಯೋದಲ್ಲೇ ಕ್ವಶನ್ ಹಾಕಿರ್ತೀನಲ್ವಾ,
ಆವಾಗಲೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ, ಆನ್ಸರ್ ಮಾಡಿ ಅದು ತಪ್ಪೋ ಸರಿನೋ ಆನ್ಸರ್ ಮಾಡಿ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಕೀ ಆನ್ಸರ್ಸನ್ನು ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಸರಿಯಾಗಿ ಆನ್ಸರ್ ಮಾಡಿದರೆ ನಿಮಗೆ ತುಂಬ ಖುಷಿ ಆಗುತ್ತಲ್ವಾ, ನಾನೇ ಆನ್ಸರ್ ಮಾಡಿದೆ ಅಂತ. ಸೊ ನನಗೂ ಖುಷಿ ಆಗುತ್ತೆ. ನೀವೇ ಆನ್ಸರ್ ಮಾಡಿದ್ರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಸಹ ತಿಳಿಸಿ. ಆದಷ್ಟು ಈ ವಿಡಿಯೋನ ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರ್ತಾರೆ ಮತ್ತು ಸೈನ್ಸ್ ಕಷ್ಟ ಅಂತಿರ್ತಾರೆ ಅವ್ರಿಗೆ ಶೇರ್ ಮಾಡಿ. ದೆನ್ ಯಾರು CETಗೆ ಪ್ರಿಪೇರ್ ಆಗ್ತಿರ್ತಾರೆ, ದೆನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೂ ಸಹ ಶೇರ್ ಮಾಡಿ. ಮತ್ತು ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ. ಓಕೆನಾ? ಇದಿಷ್ಟು ಇವತ್ತಿನ 1.3 ಮತ್ತು 1.4ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQ ಕ್ವಶನ್ಸು. ನೆಕ್ಸ್ಟ್ ಕ್ಲಾಸಲ್ಲಿ 1.5ದು ಕ್ವಶನ್ ಆನ್ಸರ್ಸಲ್ಲಿ ಬರೋಣ. ಓಕೆನಾ? ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. Please like, share and subscribe my channel.